ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ವಿಡಿಯೋಗೆ ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಹೊಸ ವಿಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ಗಳಾಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಹಾಗೆ ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಬಂದಿಲ್ಲ ಅಂತ ಕೆಲವೊಬ್ರು ಕಮೆಂಟ್ ಮಾಡ್ತಿದ್ರಿ. ನಿಮ್ಗಳಿಗೆ ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ, ಸ್ಕಿಪ್ ಮಾಡ್ದಲೇ ನೋಡಿ. ನಿಮಗೂ ಕೂಡ ಗೊತ್ತಿದೆ, ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ 29 ಕಂತಿನ ಹಣ ಅದವರೆಗೂ ಬಂದಿತ್ತು. ಇವಾಗ ಇತ್ತೀಚೆಗೆ 2 ದಿನದ ಹಿಂದೆ 30ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ. ನಂಗೆ ಗೊತ್ತು ತುಂಬ ಜನಕ್ಕೆ, ಅಂದರೆ ಸಾಕಷ್ಟು ಜನಕ್ಕೆ ಬಂದಿರಲ್ಲ. ಕೇವಲ 10% ಮಹಿಳೆಯರಿಗೆ ಅಷ್ಟೇ ಜಮೆ ಮಾಡಿರೋದು. ಯಾಕಂದರೆ ಸ್ಟಾರ್ಟಿಂಗ್ ಟ್ರಯಲ್ ಥರ ಕೆಲವು ಲಕ್ಷ ಜನಗಳಿಗೆ ಮಾತ್ರ ಹಾಕೋದು. ಆಮೇಲೆ ರೆಗ್ಯುಲರ್ ಆಗಿ ಹಂತವಾಗಿ ನಿಮಗೆ ಹಣ ಜಮೆ ಮಾಡ್ತಾ ಹೋಗ್ತಾರೆ. ಒಟ್ಟಿನಲ್ಲಿ 30ನೇ ಕಂತಿನ ಹಣ ರಿಲೀಸ್ ಆಗಿರೋದಂತೂ 100% ನಿಜ. ಬಟ್ ಜಮೆ ಆಗಿರೋದು ತುಂಬಾ ಕಡಿಮೆ. ನಾನು ಆಗಲೇ ಹೇಳಿದಂಗೆ ಕೇವಲ 10% ಅಷ್ಟೇ ಜಮೆ ಆಗಿರೋದು. ಯಾವಾಗೇ ಜಮೆ ಆದರೂ ಕೂಡ 3 ಹಂತಗಳಲ್ಲಿ ಹಣನ ರಿಲೀಸ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಕೆಲವೊಬ್ಬರಿಗೆ ಬೇಗ ಜಮೆ ಆಗುತ್ತೆ, ಕೆಲವೊಬ್ಬರಿಗೆ ಲೇಟ್ ಆಗುತ್ತೆ ಅಷ್ಟೇ. ಒಟ್ಟಿನಲ್ಲಿ 30ನೇ ಕಂತಿನ ಹಣ ನಿಮಗೆ ಮೇ 15ನೇ ತಾರೀಕೊಳಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಐ ಹೋಪ್ 28ನೇ ಕಂತಿನ ಹಣ ಆಗಿರ್ಬೋದು ಅಥವಾ 29ನೇ ಕಂತಿನ ಹಣ ಆಗಿರ್ಬೋದು ನಿಮಗೆಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಏಪ್ರಿಲ್ ಎಂಡ್ ಅಷ್ಟೊತ್ತಿಗೆ, ಏಪ್ರಿಲ್ 30ನೇ ತಾರೀಕೊಳಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ 28 ಹಾಗೆ 29ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ. ಹಾಗೆ ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ನಿಮಗೂ ಕೂಡ ನೋಡೋರಿಗೆ, ಕಮೆಂಟ್ ಸೆಕ್ಷನ್ ನೋಡೋರಿಗೆ ಕ್ಲಾರಿಟಿ ಸಿಗುತ್ತೆ. ಹಾಗೆ ಅಕಸ್ಮಾತ್ 30ನೇ ಕಂತಿನ ಹಣ 10%ಅಲ್ಲಿ ನೀವು ಒಬ್ಬರಾಗಿದ್ದರೆ ಬಂದಿದ್ದರೆ ದಯವಿಟ್ಟು ಅದನ್ನು ಕೂಡ ತಿಳಿಸಿ. ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಇನ್ನು ಅಕಸ್ಮಾತ್ ಏನಾದ್ರೆ ನಿಮಗೆ 4-5 ಕಂತಿಂದ ಹಣ ಬಂದಿಲ್ಲ ನಮಗೆ ಅಂತಂದರೆ ದಯವಿಟ್ಟು ಒಂದ್ಸತಿ ನೀವು ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿಸಿ, ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿಸಿ. ಯಾಕಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ, ನಿಮಗೂ ಕೂಡ ಗೊತ್ತಿದೆ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರೋಲ್ಲ. ಅದೊಂದೇ ಅಂತಲ್ಲ, ನಿಮ್ಮ ಸರ್ಕಾರದಿಂದ ಯಾವುದೇ ಹಣ ಅಥವಾ ಪಿಂಚಣಿ ಹಣ ತಗೋತಿದ್ರು ಕೂಡ ಬರೋದಿಲ್ಲ. ಸೊ ಹಾಗಾಗಿ ಫಸ್ಟು ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಸ್ಟೇಟಸ್ನ ನೀವು ಗ್ರಾಮ 1 ಕರ್ನಾಟಕವನ್ನು ನೀವು ಎಲ್ಲೋಗಿ ಅಪ್ಲೈ ಮಾಡಿರ್ತೀರ ಅಲ್ಲೋಗಿ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ ನಿಮ್ಮದು DBT ಪುಷ್ ಆಗಿದೆ ಅಂತ. DBT ಪುಷ್ ಟು DBT ಅಂತ ಬಂದಿದೆ ಅಂದರೆ ನಿಮಗೆ ಹಣ ಬರೋದು ತಡ ಆದರೂ ಕೂಡ ಬರುತ್ತೆ. ಅಕಸ್ಮಾತ್ ಬೇರೆ ಏನಾರ ಲಿಂಕ್ಗಳಾಗಿಲ್ವಾ ಅಕೌಂಟಲ್ಲಿ, ಅಥವಾ KYC ಮಾಡಿಸಿಲ್ವಾ, ಏನು ಪ್ರಾಬ್ಲಮ್ ಇದೆ, ಅಥವಾ ಸರ್ಕಾರದ ಕಡೆಯಿಂದ ಟೆಕ್ನಿಕಲ್ ಇಶ್ಯೂಯಿಂದ ಬರ್ತಾ ಇಲ್ವಾ, ನಿಮ್ಮ ಕಡೆಯಿಂದ ತೊಂದರೆ ಆಗಿದೆಯಾ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಗೊತ್ತಾದರೆ ಸರಿ ಮಾಡ್ಕೋಬೋದಲ್ಲ. ಸೊ ಹಾಗಾಗಿ ಬಂದಿಲ್ಲ ಅನ್ನೋಕ್ಕಿಂತ ಬಂದಿಲ್ಲದವರು ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ, ಯಾಕೆ ಬಂದಿಲ್ಲ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಏನೇ ಲಿಂಕ್ಗಳಾಗಿಲ್ಲ ಅಂದರೂ ಕೂಡ ಬ್ಯಾಂಕ್ಗಳಲ್ಲಿ ಹೋಗಿ ಲಿಂಕ್ ಮಾಡಿಸಿದ್ರೆ ಖಂಡಿತ ನಿಮಗೆ ಹಣ ಬರುತ್ತೆ. ಫಸ್ಟ್ ಚೆಕ್ ಮಾಡಿಸಿ ಯಾವ ರೀಸನಿಂದ ಬರ್ತಾ ಇಲ್ಲ ಏನು ಅಂದ್ಬಿಟ್ಟು ನಿಮಗೆ ಆವಾಗ ಸೊಲ್ಯೂಷನ್ ಸಿಗತ್ತೆ. ಹಾಗೆ 30ನೇ ಕಂತಿನ ಹಣ ಕೂಡ ವೆಯ್ಟ್ ಮಾಡಿ, ಖಂಡಿತ ಬಂದೇ ಬರುತ್ತೆ. ನಾನು ಆಗಲೇ ಹೇಳಿದಂಗೆ ಮೇ 15th ಒಳಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ಆದಷ್ಟು ಬೇಗ ನಿಮ್ಮ ಖಾತೆಗೂ ಕೂಡ ಬರುತ್ತೆ. ಹಾಗೆ ರೇಷನ್ ಕಾರ್ಡ್ ಸ್ಟೇಟಸ್ ಬಗ್ಗೆ ಕೂಡ ನಾನು ನಿಮಗೆ ಸಾಕಷ್ಟು ಹೊಸ ಚೇಂಜಸ್ನ ತಂದಿದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಹೊಸ ರೇಷನ್ ಕಾರ್ಡ್ಗೂ ಕೂಡ ಅವಕಾಶ ಕೊಡ್ತಿದ್ದಾರೆ. ಯಾವಾಗ ಏನು ಕೆಲವು ಹೊಸ ಬದಲಾವಣೆನ ತಂದಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹಿಂದಿನ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನ ಕೂಡ ಚೆಕ್ ಮಾಡಿ. ಹಾಗಾಗಿ ಹೇಳಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೋಟಿಫಿಕೇಷನಲ್ಲಿ ಆಲ್ ಅಂತ, ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದಾಗ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ನಾನು ಆಗಲೇ ಹೇಳಿದಂಗೆ ರೇಷನ್ ಕಾರ್ಡ್ ಬಗ್ಗೆ ಕೂಡ ಅಪ್ಡೇಟ್ಸ್ ತಿಳ್ಕೊಬೇಕಂದ್ರೆ ಹಿಂದಿನ ವಿಡಿಯೋನ ಚೆಕ್ ಮಾಡಿ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ನೆಕ್ಸ್ಟ್ ಹೇಳೋದಾದರೆ ಪಿಂಚಣಿ ಹಣ ಬಂದಿಲ್ಲ ಏಪ್ರಿಲ್ ತಿಂಗಳದು ಅಂತ ನನಗೆ ಕಮೆಂಟ್ ಮಾಡಿದ್ರಿ. ಹೌದು, ಬಂದಿಲ್ಲ. ಯಾಕಪ್ಪ ಅಂತಂದರೆ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆದ್ದರಿಂದ ಮಾರ್ಚ್ ತಿಂಗಳದು ಕೂಡ ಬರೋದು ಲೇಟ್ ಆಯಿತು. ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಒಂದು, ಮತ್ತು ಯಾರೆಲ್ಲ ಅನರ್ಹರು ಕೂಡ ಸಾಕಷ್ಟು ಜನ ವೃದ್ಧಾಪ್ಯ ವೇತನ ಆಗಿರ್ಬೋದು, ಅವರಿಗೆ ಏಜ್ ಆಗಿರಲ್ಲ, ಏಜ್ ಆಗಿದೆ ಅಂದ್ಬಿಟ್ಟು
ಫೇಕ್ ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಟು ಪಿಂಚಣಿ ಹಣ ತೊಗೊಳ್ತಿದ್ದು ಸರ್ಕಾರಕ್ಕೂ ಕೂಡ ಗೊತ್ತಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಿದ್ರು. ಕೆಲವರಿಗೆ ನೋಟಿಸ್ ಕೂಡ ಕಳಿಸಿದ್ದಾರೆ. ಆದರೆ ಯಾರಿಗೆಲ್ಲ ಡೌಟ್ ಇತ್ತು ಇವರು ಅರ್ಹರ ಅನರ್ಹರ ಅಂದ್ಬಿಟ್ಟು ನೋಟಿಸ್ ಕೂಡ ಕಳಿಸಿದ್ದಾರೆ ಸಾಕಷ್ಟು ಜನಕ್ಕೆ. ಸೊ ಯಾರಿಗೆಲ್ಲ ನೋಟಿಸ್ ಹೋಗಿದೆ ಅವರು 3 ದಿವಸದಲ್ಲಿ ಅವ್ರು ಕೇಳಿರೋ ಡಾಕ್ಯುಮೆಂಟ್ನೆಲ್ಲ ತೊಗೊಂಡೋಗಿ ಕೊಟ್ಟಿಲ್ಲ ಅಂದರೆ ನೀವು ಅರ್ಹರಿದ್ದರೂ ಕೂಡ ನಿಮ್ಮ ಪಿಂಚಣಿ ಹಣ ಬರೋದು ಸ್ಟಾಪ್ ಆಗುತ್ತೆ. ಸೊ ಹಾಗಾಗಿ ಆ ಪ್ರೋಸೆಸ್ ಎಲ್ಲ ಇದ್ದಿದ್ದರಿಂದ ಫೈನಾನ್ಷಿಯಲ್ ಇಯರ್ ಇದ್ದಿದ್ದರಿಂದ ಮಾರ್ಚ್ ತಿಂಗಳದ್ದು ಕೂಡ ನಿಮಗೆ ಬರೋದು ಲೇಟ್ ಆಗಿದೆ, ಏಪ್ರಿಲ್ ತಿಂಗಳದ್ದು ಕೂಡ ಸ್ವಲ್ಪ ಬರೋದು ಲೇಟ್ ಆಗಿದೆ ಅಷ್ಟೇ. ನಿಮಗೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಅಪ್ಡೇಟ್ ಬನ್ನಿ, ಯಾವಾಗ ಏನು ಏಪ್ರಿಲ್ ತಿಂಗಳದ್ದು ಯಾವಾಗ ಬರುತ್ತೆ ಅಂತ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಮಾರ್ಚ್ ತಿಂಗಳದ್ದು ಕೂಡ ಅದೇ ರೀಸನಿಂದ ನಿಮಗೆ ಲೇಟ್ ಆಗಿದ್ದು ವೆರಿಫೈ ಮಾಡ್ತಿದ್ರು, ಹಾಗೆ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಇದ್ದಿದ್ದರಿಂದ. ಸೊ ಏಪ್ರಿಲ್ ತಿಂಗಳದ್ದು ಕೂಡ ಪಿಂಚಣಿ ಹಣ ಯಾವಾಗ ಬರುತ್ತೆ ಏನು ಅನ್ನೋದನ್ನ ನಾನು ಅಪ್ಡೇಟ್ ಬಂದ್ಕೂಡಲೇ ಅದನ್ನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಅಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.